ಮಾಜಿ ಸಿಎಂ ಸಿದ್ದರಾಮಯ್ಯರ ಮನಸ್ಸು ಈಗ ಮೃದುವಾಗಿದೆ. ಹಳೆಯ ಯಾವ ವೈಮನಸ್ಸೂ ಇಲ್ಲ, ಯಾವ ಕೋಪವೂ ಇಲ್ಲ. ಮುನಿಸು ಮರೆತು ಅಧಿವೇಶನಕ್ಕೆ ಆಗಮಿಸಿದ ಮಾಜಿ ಸಿಎಂ ಸಿದ್ದು. ಕಲಾಪದಲ್ಲಿ ಭಾಗಿಯಾದ ಮಾಜಿ ಸಿಎಂ ಸಿದ್ದರಾಮಯ್ಯ ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಕುಳಿತು ಸಿದ್ದರಾಮಯ್ಯ ನೋಡ್ತಾ ಇದ್ರು. ಸಿದ್ದರಾಮಯ್ಯರ ಬಳಿ ಬಂದು ಮಾತನಾಡಿಸಿದ ಕಾಂಗ್ರೆಸ್ಸಿನ ಎಂಎಲ್ಎಗಳು. ಮುನಿಸು ಮರೆತು ಸೆಷನ್ಗೆ ಆಗಮಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಕಲಾಪದಲ್ಲಿ ಭಾಗಿಯಾದ್ರು. ಕೊನೆ ಸಾಲಿನಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ರು. ಸದನಕ್ಕೆ ಎಂಟ್ರಿ ಕೊಡ್ತಾ ಇರತಕ್ಕಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೋಳಲ್ಲಿ ಟವಲ್ ಇದೆ, ಆದರೆ ಅಧಿಕಾರ ಇಲ್ಲ. ಮುಖದಲ್ಲಿ ತೇಜಸ್ಸಿದೆ, ಆದರೆ ಕ್ಷಾತ್ರತೆ ಕಾಣುತ್ತಿಲ್ಲ. ಆಗಲೂ ನಾಯಕರು ಹತ್ರಕ್ಕೆ ಬರ್ತಾ ಇದ್ರು, ಈಗಲೂ ಬರ್ತಾ ಇದ್ದಾರೆ, ಆದರೆ ದೇರ್ ಇಸ್ ನೋ ಕ್ರೌಡ್. ಅಲ್ಲಿ ಕ್ರೌಡ್ ಇಲ್ಲ. ಒಳಗೆ ಬಂದ್ರು. 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯ ಈ ಬಾರಿ 3 ವರ್ಷ 2 ತಿಂಗಳ ಆಡಳಿತವನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲೆಲ್ಲ ಅನೇಕ ಸೆಷನ್ಗಳಾಗಿದ್ದಾವೆ, ಸ್ಪೆಷಲ್ ಸೆಷನ್ಗಳಾಗಿದ್ದಾವೆ, ಬಜೆಟ್ ಆಗಿದ್ದಾವೆ, ನಾನಾ ತರಹದ ಕಾರ್ಯಕ್ರಮಗಳು ಕೂಡ ವಿಧಾನಸೌಧದ ಪಡಸಾಲೆ ಮೊಗಸಾಲೆ ಎಲ್ಲ ಕಡೆನೂ ನಡೆದಿದ್ದಾವೆ. ಆದರೆ ಆ ಸಂದರ್ಭದಲ್ಲಿದ್ದ ಒಂದು ಗತ್ತು ಗಾಂಭೀರ್ಯ ಈಗಿಲ್ಲ. ಕಾರಣ ಇಷ್ಟೇ, ಸಿದ್ದರಾಮಯ್ಯರಿಗೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದ ಮೇಲೆ, ಅದರಲ್ಲೂ ಈಗ ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಸಿಎಂ ಮೇಲೆ ಎಲ್ಲ ಒಂದು ಸಣ್ಣ ತೆಳುವಾದ ಮುನಿಸಿತ್ತೋ ಏನೋ, ಆದರೆ ಅದೀಗ ಮರೆಯಾದಂಗೆ ಕಾಣ್ತಾ ಇದೆ. ಸೆಷನ್ಗೆ ಅವರು ಬರೋದಿಲ್ಲ ಅಂತ ನಿರೀಕ್ಷೆ ಮಾಡಲಾಯಿತು, ಆದರೆ ಅಧಿವೇಶನಕ್ಕೆ ಬಂದರು ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬಂದರು. ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಸೆಷನ್ಗೆ ಬರುವಂತಹ ಸಂದರ್ಭ, ಆಡಳಿತ ಪಕ್ಷ ನಾಯಕ ಕೂತ್ಕೊಳ್ಳೋ ಸ್ಥಳದಲ್ಲಿ ಕೂತ್ಕೊಂಡು ಸೆಷನ್ ವೀಕ್ಷಣೆ ಮಾಡ್ತಾ ಇದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬರುವ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಹಿತ ಇದಕ್ಕಿಂತ ಮೊದಲು ಈ ಖಾದರ್ಗಿಂತ ಮೊದಲು ಸ್ಥಾನಮಾನದಿಂದ ಅವರು ತಮ್ಮ ನಮಗೆಲ್ಲರಿಗೂ ಗೊತ್ತಿದೆ ಏರ್ಲಿ ತಾವು ವಿಶ್ವೇಶ್ವರ ಹೆಗಡೆ ಅವರು ತಮ್ಮ ನಮಗೆಲ್ಲರಿಗೂ ಗೊತ್ತಿದೆ ಸಂವಿಧಾನದ ಬಗ್ಗೆ ವಿಶೇಷ ಚರ್ಚೆಗೆ ವಿಷಯ ತಗೊಂಡು ಬರುವಂತ ಆಗ್ಲಿ ಬೈ ಸ್ಪೀಕರ್ ಹೇಳಿ ಹಾರೈಸಿ ಫ್ರಮ್ ಸ್ಪೀಕರ್ಸ್ ಚೇರ್ ಈ ಬ್ರಾಡ್ ಎ ಸಬ್ಜೆಕ್ಟ್. ನೀವು ಹೋಗಿರಿ ಅಂತ ಅನ್ನೋ ಭಾವನೆ ನಮ್ಮೊಳಗೆ ಬರುವಂಗೆ ಮಾಡಲಿಲ್ಲ. ನೀವು ತಕ್ಷಣ ಅವರು ಆ ಕುರ್ಚಿಗೆ ಕರ್ಕೊಂಡು ಹೋಗೋದು ಸಹಿತ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಜೊತೆಯಾಗೆ ಅತ್ಯಂತ ಅಭಿನಂದಿಸಿ ಕರೆದುಕೊಂಡು ಹೋದರು. ಅದಕ್ಕಾಗಿ ಮತ್ತೊಮ್ಮೆ ಅವ್ರಿಗೂ ಅಭಿನಂದಿಸ್ತೇನೆ, ತಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ. JDSದ ಶಾಸಕರು ಅವರು ಖುದ್ದಿದ್ದನ ನಿಮಗೆ ಸಹಕರಿಸಿದರು, ಅದನ್ನು ಸಹಿತ ನೆನಪು ಮಾಡ್ಕೋತಾ ಮತ್ತೊಮ್ಮೆ ತಮಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಪಾಟೀಲ್ ಸನ್ಮಾನ್ಯ ಸಭಾಧ್ಯಕ್ಷರೇ,